ಮಂಡ್ಯದಲ್ಲಿ ಕಾವೇರಿ ವಿಚಾರವಾಗಿ ಏನು ಕರ್ನಾಟಕ ಬಂದನ್ನು ಕರೆ ಕೊಡಲಾಗಿದೆ, ಆ ಬಂದ್ಗೆ ವ್ಯಾಪಕವಾಗಿ ಬೆಂಬಲ ದೊರಕ್ತಾ ಇರುವಂಥದ್ದು. ಏನು ಬಂದ್ಗೆ ಬೆಂಬಲವನ್ನು ಕೊಡಿ ಅಂತ ಹೇಳಿ ಲಾಲಿಪಾಪನ್ನು ಕೊಟ್ಟು ಮನವಿಯನ್ನು ಮಾಡಲಾಗ್ತಾ ಇದೆ. ಮಂಡ್ಯದಲ್ಲಿ ವರ್ತಕರಿಗೆ ಹೂ ಹಾಗೆ ಸಿಹಿಯನ್ನು ಕೊಟ್ಟು ಒಂದಷ್ಟು ಜನ ಆಲ್ಮೋಸ್ಟ್ ಮಂಡ್ಯದಲ್ಲಿ ಬಂದಾಗಿದೆ. ಆದರೆ ಒಂದಷ್ಟು ಜನ ಏನು ಅಂಗಡಿಗಳನ್ನು ತೆರೆದಿದ್ರು, ವರ್ತಕರು ವ್ಯಾಪಾರ ವಹಿವಾಟನ್ನು ಮಾಡ್ತಾಯಿದ್ರು, ಅವ್ರುಗಳಿಗೆ ಹೂಗಳನ್ನು ಕೊಟ್ಟು ಸಿಹಿಯನ್ನು ಹಂಚಿ ಅಂದರೆ ಲಾಲಿಪಾಪನ್ನು ಕೊಟ್ಟು ದಯವಿಟ್ಟು ನೀವು ಈ ಬಂದ್ಗೆ ನಮಗೆ ಸಹಕಾರವನ್ನು ಕೊಡಿ ಅಂಥೇಳಿ ಹೋರಾಟಗಾರರು ಮನವಿ ಮಾಡ್ತಾ ಇದ್ದಾರೆ. ಅಂಗಡಿಗಳನ್ನು ಮುಚ್ಚಿ ಕಾವೇರಿ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂಥೇಳಿ ಅವರು ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು, ಕೋರಿಕೆಯನ್ನು ಇಡ್ತಾ ಇರುವಂಥದ್ದು, ಮನವಿ ಮಾಡ್ತಾ ಇರುವಂಥದ್ದು. ಈ ಹಿಂದೆ DK ಶಿವಕುಮಾರ್ ಅವರು ಪೆನ್ ಹಾಗೂ ಪೇಪರನ್ನು ಕೇಳಿದ್ರು. CM ಆದಮೇಲೆ ರೈತರಿಗೆ ಲಾಲಿಪಾಪ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ಮೂಲಕ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಬಾಯಿಗೆ ಲಾಲಿಪಾಪ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಅಯ್ಯಯ್ಯೋ 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 ಸರ್ಕಾರ ಪೆನ್ನು ಪೇಪರ್ ರೈತರ ಬಾಯಿಗೆ ಲಾಲಿಪಾಪ್ ಕೊಟ್ಟ ರಾಜ್ಯ ಸರ್ಕಾರಕ್ಕೆ. ನೀರು ಕೇಳಿದ್ದಕ್ಕೆ ರೈತರ ಬಾಯಿಗೆ ಲಾಲಿಪಾಪ್ ಇಟ್ಟ ರಾಜ್ಯ ಸರ್ಕಾರಕ್ಕೆ. ಅಯ್ಯಯ್ಯೋ ಯಾರೋ ಒಬ್ರು ಕೊಡ್ರಣ, ನೀವೇ ಮುಂದಕ್ಕೆ ಬರ್ತಿರಣ. ನಾವು ರೈತರಿಗೆ ನೀರು ಕೊಡಿ ಅಂತ ಕೇಳುವ, ನೀವು ನೀರು ಬೇಡಿಯಪ್ಪ, ತಮಿಳ್ನಾಡಿಗೆ ನಾವು ನೀರು ಕೊಡ್ತಾ ಇದೀವಿ, ನೀವೇನು ಮಾತಾಡಬೇಡಿ. ಬಾಯಿಗೆ ಲಾಲಿಪಾಪ್ ಇಟ್ಕೊಂಡಿತ್ತು ಸರ್ಕಾರ, ನಮಗೆ ಲಾಲಿಪಾಪ್ ಕೊಟ್ಟಿದೆ. ತಮಿಳ್ನಾಡಿನ ಈ ಕಡೆ ಕಾಣ್ತೇ ಗುಲಾಬಿಯ ನಿಮ್ಮ ಅಂಗಡಿ ಚೆನ್ನಾಗಿ ವ್ಯಾಪಾರ ಸರ್, ರೈತರು ನಾವು ಚೆನ್ನಾಗಿರ್ಬೇಕು ಸರ್. ನಾವು ಚೆನ್ನಾಗಿದ್ದೀವಿ, ಸಮೃದ್ಧಿಯಾಗಿ ಬೆಳೆ ಬೆಳೆದ್ರೆ ವ್ಯಾಪಾರ ಸರ್. ನಮಗೆ ಕನ್ನಡಿ ಸರ್, ತಮಿಳುನಾಡು ನೀವು ಮಾನವೀಯತೆ ದೃಷ್ಟಿಯಿಂದ ರೈತರ ಪರವಾಗಿ, ಅನ್ನದಾತರ ಪರವಾಗಿ ದಯಮಾಡಿ ಗುಲಾಬಿ ಹಿಡ್ಕೊಳ್ರಿ. ಶಿವ ಹಂಗೆ ಹಿಡ್ಕೊಳ್ಳಿ ಕೆಳಗೆ. ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಕೆಲವೊಂದಷ್ಟು ಅಂಗಡಿ ಮಾಲೀಕರು ಅಂಗಡಿ ಮುಂಗಟ್ಟುಗಳನ್ನ ತೆರೆದಿರುವಂಥದ್ದು, ಅವರಿಗೆ ಗುಲಾಬಿ ಹೂವನ್ನು ಕೊಟ್ಟರೆ ಮತ್ತೊಂದಷ್ಟು ಮಂದಿಗೆ ಲಾಲಿಪಾಪನ್ನು ಕೊಡ್ತಾ ಇರುವಂಥದ್ದು. ಅಂದರೆ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನು ಹರಿಸಿ ಕರುನಾಡಿನ ಜನರಿಗೆ ಲಾಲಿಪಾಪನ್ನು ಕೊಡ್ತಾ ಇದೆ ನಿಟ್ಟಿನಲ್ಲಿ ಒಂದು ವ್ಯಂಗ್ಯವನ್ನು ಮಾಡ್ತಾ ಇರುವಂಥದ್ದು. ನೇರವಾಗಿ ಪ್ರತಿಭಟನಾಕಾರರನ್ನು ಮಾಡಿಸ್ತೀನಿ ಸರ್. ಈಗ ಒಂದ್ ಕಡೆ ಲಾಲಿಪಾಪ್ ಕೊಡ್ತಾ ಇದ್ರಿ, ಯಾಕೆ? ಮತ್ತೊಂದು ಕಡೆ ಹೂವನ್ನ ಏನು ಅಂಗಡಿ ಮುಂಗಟ್ಟು ತೆರೆದಿದ್ದಾರೆ, ಅವರು ಕೊಡ್ತಾ ಇದ್ದೀರಾ, ಏನು ಸರ್? ನೋಡಿ, DK ಶಿವಕುಮಾರ್ ಅವರು ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ಅಂದರೆ ಅಧಿಕಾರ ಕೊಡಿ ಅಂತ. ಇವತ್ತು ಮಂಡ್ಯ ಭಾಗದ ರೈತರು, ಕಾವೇರಿ ಕೊಳ್ಳದ ರೈತರು ಪೆನ್ನು ಪೇಪರ್ ಕೊಟ್ಟಿದ್ದಾರೆ ಅಂದರೆ ಅಧಿಕಾರ ಕೊಟ್ಟಿದ್ದಾರೆ. CM ಗದ್ದಿಗೆ ಮೇಲೆ ಅವರು ಕೊಟ್ಟಿದ್ದಾರೆ. ಇವತ್ತು ನಾವು ವೈಜ್ಞಾನಿಕವಾಗಿ ಏನು ನ್ಯಾಯಬದ್ಧವಾಗಿ ತಮಿಳುನಾಡಿಗೆ ನೀರು ಹರಿಸಬೇಕು, ಕೋರ್ಟ್ ಆದೇಶ ಇದೆ, ಆ ಕೋರ್ಟ್ ಆದೇಶನ ಪಾಲನೆ ಮಾಡಬೇಕು. ನೀವು ಸುಮ್ಮನಿರಿ, ತಮಿಳುನಾಡಿಗೆ ನಾವು ಕೊಡ್ತಾ ಇದ್ವಿ, ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ವಿ. ಇವತ್ತು ತಮಿಳುನಾಡಿನ ಹಕ್ಕು ಅಂತೇಳಿ ಕಾವೇರಿ ನೀರು ಬಿಡುವಂಥ ವ್ಯವಸ್ಥಿತ ಪಿತೂರಿ ಆಗಿದೆ. ಹಾಗಾಗಿ ನೀವು ಯಾವ ಹೋರಾಟಗಾರರುಗಳು, ರೈತರುಗಳು ಯಾರು ಮಾತಾಡಬಾರ್ದು, ಸುಮ್ಮನಿರಿ ಅಂತೇಳಿ ಲಾಲಿಪಾಪ್ ಕೊಟ್ಟಂಥ ಸರ್ಕಾರ ಇದು. ಸರ್ ನೀವೇನು ಹೇಳ್ತೀರಾ ಸರ್? ಹೂ ಕೊಡ್ತಾ ಇದ್ದೀರಿ ಅಂಗಡಿ ಮುಂಗಟ್ಟುಗಳು ವರ್ತಕರಿಗೆ ಮತ್ತು ಮಾಲೀಕರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.